ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲೇ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆ ಲೊಯೋಲದ ಸಂತ ಇಗ್ನಾಷಿಯಸ್ ಅವರ ಸ್ಮರಣೆಯನ್ನು ಮಾಡುತ್ತಾ ಇದೆ. 1491ರಲ್ಲಿ ಲೊಯೋಲದಲ್ಲಿ ಜನಿಸಿದಂತಹ ಇವರು ತನ್ನ ಜೀವನದ ಧ್ಯೇಯದಂತೆ ಉತ್ತಮ ಸೈನಿಕನಾಗಬೇಕು ಮತ್ತು ನಾಯಕನಾಗಬೇಕೆಂದು ಆಲೋಚಿಸಿ ಯುದ್ಧಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಂತಹ ಇವರು ಶ್ರೀಮಂತ ಮನೆತನದಿಂದ ಬಂದರೂ ಸಹ ಆಗಿನ ಕಾಲದಂತೆಯೇ ವರ್ತಿಸುತ್ತಾ ಇದ್ದರು. ಯುದ್ಧದಲ್ಲಿ ಒಮ್ಮೆ ತನ್ನ ಕಾಲಿಗೆ ಪೆಟ್ಟಾದಾಗ ಅದರ ಸ್ವಸ್ಥತೆಗಾಗಿ ಆಸ್ಪತ್ರೆಯಲ್ಲಿ ದಾಖಲಾದಂಥ ಇವರು ಅಲ್ಲಿ ಪುಸ್ತಕಗಳನ್ನು ಓದುವುದಕ್ಕೆ ಕೇಳಿದಾಗ ಅವರಿಗೆ ಕೊಟ್ಟಂಥದ್ದು ಸಂತರ ಜೀವನವನ್ನು, ಯೇಸುವಿನ ಶುಭ ಸಂದೇಶದ ಬೋಧನೆಗಳನ್ನು ಅವರಿಗೆ ಕೊಡಲಾಯಿತು. ಅದನ್ನು ಓದಿದಂಥ ಇವರು ತನ್ನ ಸೈನಿಕ ವೃತ್ತಿಯನ್ನು ತ್ಯಜಿಸಿ ಸಂಪೂರ್ಣವಾಗಿ ಯೇಸುವಿನತ್ತ ತಿರುಗುವಂಥ ಇವರು ತನ್ನ 36ನೇ ವಯಸ್ಸಿನಲ್ಲಿ ಫಿಲಾಸಫಿಯನ್ನು ಮತ್ತು ತತ್ವಶಾಸ್ತ್ರವನ್ನು ಮುಗಿಸುವಂಥ ಇವರು ಯಾಜಕರಾಗಿ ತನ್ನ ಒಂದು ಸಭೆಯನ್ನೇ ಕಟ್ಟುತ್ತಾರೆ. ಅದು ಯೇಸು ಸಭೆಯನ್ನು ಅಥವಾ ಜೆಸ್ಯೂಟ್ ಸಭೆಯನ್ನು. ಇವರು ತನ್ನ 67ನೇ ವಯಸ್ಸಿನಲ್ಲಿ ಮರಣ ಹೊಂದಿದಾಗ ಹಲವಾರು ರೀತಿಯಲ್ಲಿ ಜನರನ್ನು ಬದಲಾಯಿಸಿದಂಥ ಇವರ ಈ ಸಭೆಯಿಂದ ಈಗಲೂ ಸಹ ಧರ್ಮ ಪ್ರಚಾರವು ನಡೆಯುತ್ತಲೇ ಇದೆ. ಇಂಥ ಶ್ರೇಷ್ಠವಾದಂಥ ಸಂತರನ್ನು ಸ್ಮರಿಸುವಾಗ ನಮಗೆ ಬೋಧಿಸುವುದಿಷ್ಟೇ, ನಾವು ನಿಜವಾಗಿಯೂ ದೇವರ ಕಾರ್ಯಗಳನ್ನು ನೆರವೇರಿಸುವುದಾದರೆ ಹಲವಾರು ಮಂದಿ ನಮಗೆ ಅಪಮಾನಗಳನ್ನು ಮಾಡಬಹುದು, ಹೀಯಾಳಿಸಬಹುದು. ಆದರೆ ನಮ್ಮ ಧ್ಯೇಯವು ಉತ್ತಮವಾಗಿದ್ದು ದೇವರ ಶುಭ ಸಂದೇಶವನ್ನು ಸಾರುತ್ತೇನೆಂಬಂಥ ಭರವಸೆಯಲ್ಲಿ ನಾವು ಬದುಕಿದ್ದೇ ಆದಲ್ಲಿ ನಾವು ನಿಜವಾಗಿಯೂ ದೇವರ ಅನುಯಾಯಿಗಳಾಗುತ್ತೇವೆ. ಒಮ್ಮೊಮ್ಮೆ ದೇವರಿಗೆ ಭಯಪಡುವುದಕ್ಕೆ ಬದಲಾಗಿ ಈ ಲೋಕಕ್ಕೆ ಭಯಪಟ್ಟು ಶುಭ ಸಂದೇಶವನ್ನು ತ್ಯಜಿಸಿದ್ದೇವೆ ಮತ್ತು ದೇವರಿಂದ ದೂರ ಸರಿದಿದ್ದೇವೆ. ಈ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿ